ಹಿಡಿದಿತ್ತು. ಬಿಬಿಎಂಪಿಗೆ ಕವಿದಂತಹ ಗ್ರಹಣ ಮೋಕ್ಷಕ್ಕಾಗಿ ಎಲೆಕ್ಷನ್ ಹೋಮವನ್ನ ನಡೆಸಲಾಗ್ತಾ ಇದೆ. ಆಯ್ತು, ಲೋಕಾನು ಆಯ್ತು, ಈಗ ಬಿಬಿಎಂಪಿಯ ಸರದಿ. 4 ವರ್ಷಗಳಿಂದ ಎಲೆಕ್ಷನ್ ಇಲ್ಲದೆ ಬಿಬಿಎಂಪಿಗೆ ಗ್ರಹಣ ಹಿಡಿದುಬಿಟ್ಟಿತ್ತು. ಬಿಬಿಎಂಪಿಗೆ ಕವಿದಂತಹ ಗ್ರಹಣ ಮೋಕ್ಷಕ್ಕಾಗಿ ಎಲೆಕ್ಷನ್ ಹೋಮವನ್ನ ನಡೆಸಲಾಗ್ತಾ ಇದೆ. ಯಾವಾಗ ನಡಿಬಹುದು ಹಾಗಾದ್ರೆ ಎಲೆಕ್ಷನ್? ಚುನಾಯಿತ ಪ್ರತಿನಿಧಿಗಳೇ ಇಲ್ಲದೆ ಅಧಿಕಾರಿಗಳದ್ದೇ ದರ್ಬಾರ್ ಆಗೋಗ್ಬಿಟ್ಟಿತ್ತು. ಎಲೆಕ್ಷನ್ ನಿರೀಕ್ಷೆ ಯಾವತ್ತೋ ನಡಿಬೇಕಾಗಿತ್ತು. ಆದ್ರೆ ಎಲೆಕ್ಷನ್ಗೆ ವಾರ್ಡ್ ವಿಂಗಡಣೆ, ಮೀಸಲಾತಿ, ಅಸೆಂಬ್ಲಿ ಮತ್ತು ಲೋಕಸಭಾ ಚುನಾವಣೆ ಅಡ್ಡಿ ಆಗಿತ್ತು. ಹಾಗಾದ್ರೆ ಎಲೆಕ್ಷನ್ ಯಾವಾಗ ಫಿಕ್ಸ್ ಆಗಬಹುದು? ವಿಧಾನಸಭೆ ಚುನಾವಣೆ ಆಯ್ತು, ಲೋಕಸಭಾ ಚುನಾವಣೆ ಆಯ್ತು, ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸರದಿಯಾಗಿದೆ. 4 ವರ್ಷದಿಂದ ಅಂದ್ರೆ ಬೆಂಗಳೂರಿನ ಸಮಸ್ಯೆಯನ್ನ ಗುರುತಿಸಿ ಅದನ್ನ ನಿವಾರಿಸೋದಕ್ಕೆ ವಾರ್ಡ್ ಮಟ್ಟದಲ್ಲಿ ಸಮರ್ಪಕ ಮೂಲ ಸೌಕರ್ಯ ಕಲ್ಪಿಸುವುದಕ್ಕೆ ಬಿಬಿಎಂಪಿ ಸದಸ್ಯರು ಬಹಳ ಅವಶ್ಯಕತೆ ಇರುತ್ತೆ. ಆದ್ರೆ ಅದರ ಕಳೆದ 3 ವರ್ಷ 9 ತಿಂಗಳಿಂದಲೂ ಕೂಡ ಬಿಬಿಎಂಪಿಗೆ ಜನಪ್ರತಿನಿಧಿಗಳೇ ಇಲ್ಲದೆ ಅಧಿಕಾರಿಗಳದ್ದೇ ಆಡಳಿತ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ಬಾರಿಯ ಬಿಬಿಎಂಪಿ ಎಲೆಕ್ಷನ್ ಮೇಲೆ ಎಲ್ಲರ ಚಿತ್ತ ಇದೆ. ಯಾಕಂದ್ರೆ ಈಗ ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬಿಬಿಎಂಪಿಗೆ ಚುನಾವಣೆ ನಡಿಬಹುದು ಅಂತ. ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ, ಈ ಬಾರಿಯೂ ಕೂಡ ಬಿಬಿಎಂಪಿ ಎಲೆಕ್ಷನ್ ನಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆಗ್ತಾ ಇರುವಂತಹ ಘಟನೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ ಅಂತ. ಕಸಗಳ ಡಂಪಿಂಗ್ ಎಲ್ಲಂದ್ರಲ್ಲೇ ಬೀಳುತ್ತೆ. ಮೊನ್ನೆಯಷ್ಟೇ ಅಧಿಕಾರಿಯೊಬ್ಬರು ಅದನ್ನ ಟ್ವೀಟ್ ಮಾಡಿ ಬೆಂಗಳೂರಿನ ಪರಿಸ್ಥಿತಿ ನೋಡಿ ಅವರೇ ಕಂಗಾಲಾಗಿ ಹೋಗ್ಬಿಟ್ಟಿದ್ರು. ಆ ರೀತಿಯಾದಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇತ್ತ ಬೆಂಗಳೂರಿನಲ್ಲಿ ಈಗಾಗಲೇ ಕಂಟಿನ್ಯೂಸ್ ಆಗಿ ಮಳೆ ಸುರಿತಾ ಇದೆ, ಮರಗಳು ಧರೆಗೆ ಉರುಳ್ತಾ ಇದೆ, ಕರೆಂಟ್ ಕಂಬಗಳು ನೆಲ ಕಚ್ತಾ ಇದೆ. ಇಂತಹ ಸಮಸ್ಯೆಗಳನ್ನ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ. ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಬಿಬಿಎಂಪಿ ಎಲೆಕ್ಷನ್ ಬಹಳ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಎಲ್ಲಾ ರೀತಿಯಾದಂತಹ ಸಮಸ್ಯೆಯನ್ನ ನಾವು ನಿವಾರಿಸ್ಕೋಬೇಕು ಅಂತಂದ್ರೆ ಬಿಬಿಎಂಪಿ ಎಲೆಕ್ಷನ್ ಅನ್ನ ಎದುರಿಸಲೇಬೇಕಾಗುತ್ತೆ. ಕಳೆದ 3 ವರ್ಷ 9 ತಿಂಗಳಿಂದಲೂ ಕೂಡ ಬಿಬಿಎಂಪಿಗೆ ಜನಪ್ರತಿನಿಧಿಗಳೇ ಇಲ್ಲ, ಬರೀ ಅಧಿಕಾರಿಗಳದ್ದೇ ದರ್ಬಾರ್ ಆಗೋಗ್ಬಿಟ್ಟಿತ್ತು. ಮಹಾನಗರ ಬೆಂಗಳೂರಿನ ಸಮಸ್ಯೆಯನ್ನ ಗುರುತಿಸಿ ವಾರ್ಡ್ ಮಟ್ಟದಲ್ಲಿ ಸಮರ್ಪಕ ಮೂಲ ಸೌಕರ್ಯವನ್ನ ಕಲ್ಪಿಸುವುದಕ್ಕೆ ಬಿಬಿಎಂಪಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದೆ. ಹಿಂದಿನ ಬಿಜೆಪಿ ಸರ್ಕಾರ ಬಿಬಿಎಂಪಿಗೆ ಪ್ರತ್ಯೇಕ ಕಾಯ್ದೆಯನ್ನ ರೂಪಿಸಿ ಮಂಡಿಸಿದ್ದು ಅಲ್ಲದೆ 198 ವಾರ್ಡ್ಗಳ ಮರು ವಿಂಗಡಣೆ ಮಾಡುವ ಕಾರ್ಯಕ್ಕೆ ಮುಂದಾಯಿತು. ಅದರಂತೆ 198 ವಾರ್ಡ್ಗಳನ್ನ 243 ವಾರ್ಡ್ಗಳನ್ನಾಗಿ ವಿಂಗಡಿಸಿ ಮಾಡುವ ಮೂಲಕ ಚುನಾವಣೆ ವಿಳಂಬ ಕೂಡ ಆಯಿತು. ನೋಡ್ಬೇಕಾಗತ್ತೆ. ಬಿಬಿಎಂಪಿ ಎಲೆಕ್ಷನ್ ಈಗಾಗಲೇ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ಇತ್ತ ಡಿಸಿಎಂ ಸಿಎಂ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ 4 ವರ್ಷಗಳಿಂದ ಎಲೆಕ್ಷನ್ನೇ ಇಲ್ಲ ಬಿಬಿಎಂಪಿಗೆ. ಗ್ರಹಣ ಹಿಡ್ದಂಗಾಗೋಗ್ಬಿಟ್ಟಿತ್ತು. ಬಿಬಿಎಂಪಿಗೆ ಕವಿದಂತಹ ಗ್ರಹಣ ಮೋಕ್ಷಕ್ಕಾಗಿ ಎಲೆಕ್ಷನ್ ಹೋಮ ಕೂಡ ಅತಿ ಶೀಘ್ರದಲ್ಲೇ ನಡೆಯುತ್ತೆ.
ಫೈನಲಿ ಅಳೆದು ತೂಗಿ ಬಿಬಿಎಂಪಿ ಗದ್ದುಗೆಯನ್ನ ಹಿಡಿಯೋದಕ್ಕೆ ಕಾಂಗ್ರೆಸ್ನಿಂದ ಭರ್ಜರಿ ತಯಾರಿ ನಡೀತಾ ಇದೆ. ಈಗಾಗಲೇ 135 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬೀಗಿದಂತಹ ಕಾಂಗ್ರೆಸ್ಗೆ ಬಹಳ ಬೂಸ್ಟ್ ಕೂಡ ಸಿಕ್ಕಿದೆ. ಬಿಬಿಎಂಪಿ ಗದ್ದುಗೆಯನ್ನ ಏರ್ಲೇಬೇಕು, ಏರ್ತೀವಿ ಅಂತ ಭರ್ಜರಿ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಬೆಂಗಳೂರು ಪಟ್ಟವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಹೊತ್ಕೊಂಡಿರೋದು ಗೊತ್ತಾಗಿದೆ. ಯಾಕಂದ್ರೆ ಇತ್ತ ಸಚಿವರು ಶಾಸಕರು ಈ ಬಿಬಿಎಂಪಿ ಎಲೆಕ್ಷನ್ಗಾಗಿ ದುಂಬಾಲ್ ಬಿದ್ದುಬಿಟ್ಟಿದ್ದಾರೆ. ಸರ್ಕಾರ ಕೂಡ ಏಕಾಏಕಿ ಬಿಬಿಎಂಪಿ ಮೇಲೆ ನಿಗಾ ವಹಿಸುವುದಕ್ಕೆ ಪ್ಲಾನ್ ಕೂಡ ಹಾಕೊಂಡಿದೆ. ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸಾಲು ಸಾಲು ಚುನಾವಣೆಯ ಬಳಿಕ ಸರ್ಕಾರ ಇನ್ನಷ್ಟು ಆಕ್ಟಿವ್ ಆಗ್ತಾ ಇದೆ. ಸಾಧ್ಯವಾದಷ್ಟು ಗ್ಯಾರಂಟಿಗಳ ಫಲವನ್ನ ಬಾಚಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಕೂಡ ಹಾಕೊಳ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕರ ಬಲವನ್ನ ಕುಂದಿಸೋದಕ್ಕೆ ಮತ್ತಷ್ಟು ತಂತ್ರಗಳು ಕೂಡ ನಡೀತಾ ಇದೆ. ಲೋಕಸಭಾ ರಿಸಲ್ಟ್ ಬೆನ್ನಲ್ಲೇ ಕೈಸಾರಥಿ ನೇತೃತ್ವದಲ್ಲಿ ಅತಿ ಶೀಘ್ರದಲ್ಲೇ ಮೀಟಿಂಗ್ ಕೂಡ ನಡೆಯುತ್ತೆ. ಯಾಕಂತಂದ್ರೆ ಬಿಬಿಎಂಪಿ ಚುನಾವಣೆಗೆ ಸಿದ್ಧರಾಗಿ ಮಾಜಿ ಸದಸ್ಯರಿಗೆ ಈಗಾಗಲೇ ಸೂಚನೆಯನ್ನು ಕೂಡ ಹೊರಡಿಸ್ಬಿಟ್ಟಿದ್ದಾರೆ. ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತ ಈ ಹಿಂದೆನೆ ಕೆಪಿಸಿಸಿಯಿಂದ ಬಿಬಿಎಂಪಿ ಮಾಜಿ ಸದಸ್ಯರು ಹಾಗೆ ಟಿಕೆಟ್ ಆಕಾಂಕ್ಷಿಗಳೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಲವು ಬಾರಿ ಸಭೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಈ ಚುನಾವಣೆ ನಡೆಸಿರಲಿಲ್ಲ. ಇದೀಗ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಚುನಾವಣೆಯನ್ನ ನಡೆಸ್ತೀವಿ ಅಂತ ಕೆಪಿಸಿಸಿಯಿಂದ ಬಿಬಿಎಂಪಿ ಕಾಂಗ್ರೆಸ್ನ ಮಾಜಿ ಸದಸ್ಯರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಹೀಗಾಗಿ ಈ ಚುನಾವಣೆಗೆ ಎಲ್ಲರೂ ಕೂಡ ಸಿದ್ಧರಾಗಿ ಯಾವ ಸಂದರ್ಭದಲ್ಲಿ ಡೇಟ್ ಅನೌನ್ಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರಿ ಎಲೆಕ್ಷನ್ಗಾಗಿ ಅಂತಾನು ಕೂಡ ಈಗಾಗಲೇ ಡಿಸಿಎಂ ಹೇಳಿಕೆಯನ್ನ ಕೊಟ್ಟಿರುವುದು ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ವಾರ್ಡ್ ಮಟ್ಟದಲ್ಲಿ ಅದಕ್ಕೆ ಬೇಕಾಗುವಂತಹ ಸಿದ್ಧತೆಯನ್ನು ಕೂಡ ಈಗಿನಿಂದಲೇ ಮಾಡ್ಕೊಂಡ್ಬಿಡಿ ಅಂತಾನು ಕೂಡ ಮಾಜಿ ಅಧಿಕಾರಿಗಳಿಗಾಗಿರ್ಲಿ ಈಗಿನ ಅಧಿಕಾರಿಗಳಿಗಾಗಿರ್ಲಿ ಎಲ್ರಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಬಿಬಿಎಂಪಿ ಗದ್ದುಗೆಯನ್ನ ಹಿಡಿಯುವುದಕ್ಕೆ ಪಕ್ಷಗಳಿಂದ ನಾನಾ ರೀತಿಯಾದಂತಹ ತಂತ್ರಗಾರಿಕೆ ನಡೀತಾ ಇದೆ. ಈ ಬಾರಿ ಏನು ರಾಜ್ಯದಲ್ಲಿ 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಂತಹ ಕಾಂಗ್ರೆಸ್ ಬಿಬಿಎಂಪಿಯು ಮೇಲೂ ಕೂಡ ಕಣ್ಣನ್ನ ಹಾಕಿರುವಂತದ್ದು. ನೋಡೋಣ ಹಾಗಾದ್ರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಂದುಕೊಂಡಂತೆ ಈ ಬಾರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ತಮ್ಮ ಕಬ್ಜಾಕ್ಕೆ ತೆಗೆದುಕೊಳ್ತಾರಾ ಏನು ಅಂತ.